ನಂಬುವುದು ನಮ್ಮ ಕೆಲಸ. ಅಸಾಧ್ಯವಾದ ಕೃತ್ಯಗಳನ್ನು ಸಾಧ್ಯ ಮಾಡುವುದು ದೇವರ ಕೆಲಸ. ನಂಬೋಣ, ಅಸಾಧ್ಯವಾದ ಕೃತ್ಯಗಳನ್ನು ಸ್ವಂತ ಮಾಡಿಕೊಳ್ಳೋಣ. ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹಿರಿಯರೇ, ಯವನಸ್ಥರೇ, ದೇವರ ವಾಕ್ಯವನ್ನು ಪ್ರೀತಿ ಮಾಡುವವರೇ, ದೇವರ ಸಮ್ಮುಖದಲ್ಲಿ ಪ್ರತಿನಿತ್ಯ ಬರುವವರೇ, ನಿಮ್ಮೆಲ್ಲರನ್ನ ನಮ್ಮ ರಕ್ಷಕನೂ ಕರ್ತನೂ ಆಗಿರುವಂಥ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಚೆನ್ನಾಗಿದ್ದೀರಾ? ನಿಮ್ಮ ಪರಿಸ್ಥಿತಿ, ನಿಮ್ಮ ಪ್ರಯಾಣ, ಕೆಲಸ ಕಾರ್ಯ, ಎಲ್ಲ ಕಾರ್ಯಗಳನ್ನು ಅರಿತಿರುವ ದೇವರು ನಿಮ್ಮೊಟ್ಟಿಗೆ ಮಾತನಾಡಬೇಕೆಂದು ಈ ದಿನ ಕಾಯುತ್ತಿದ್ದಾರೆ. ನನ್ನ ಪ್ರಿಯ ದೇವಜನವೇ, ದೇವರು ಅಸಾಧ್ಯವಾದ ಕೃತ್ಯಗಳನ್ನು ಸಾಧ್ಯ ಮಾಡಲಿಕ್ಕೆ ಶಕ್ತನಾದವನು. ಆದರೆ ನಾವು ಮಾಡಬೇಕಾದ ಕಾರ್ಯ ನಂಬುವುದು. ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ನಂಬುವವರಿಗೆ ಎಲ್ಲವೂ ಸಾಧ್ಯ. ನಂಬಿಕೆ ದೊಡ್ಡ ಕಾರ್ಯಗಳನ್ನು ನಮಗೆ ಕಾಣಿಸ್ತದೆ ಎಂದು ನಾವು ವಾಕ್ಯದಲ್ಲಿ ಕೇಳಿಸಿಕೊಳ್ಳುತ್ತೇವಲ್ಲವಾ? ಅದೇ ರೀತಿಯಲ್ಲಿ ಈ ದಿನವೂ ಕೂಡ ಇದು ಹೇಗೆ ಸಾಧ್ಯ, ಇದು ಹೇಗಾದೀತು ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥದ್ದಾಗಿದೆ. ನಿಮ್ಮಲ್ಲಿ ಏನಾದರೂ ಇದು ಹೇಗೆ ನಡೆಯುತ್ತೆ, ಇದು ನಿಜವಾಗಿಯೂ ಆಗುತ್ತಾ, ಇದು ನಡೆಯುತ್ತಾ, ಇದು ಸಿಗುತ್ತಾ ಎಂದು ನಿಮ್ಮಲ್ಲಿ ಪ್ರಶ್ನೆ ಇದ್ದರೆ ಇವತ್ತಿನ ಸಂದೇಶವನ್ನು ನೀವು ಜಾಗರೂಕತೆಯಿಂದ ಕೇಳಿಸಿಕೊಳ್ಳಿರಿ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 38ನೆಯ ವಚನ. ಆಗ ಮರಿಯಳು, ಇಗೋ, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಮೇಲೆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು ಎಂಬುದಾಗಿ ಹೇಳುತ್ತಾ ಇದೆ. ಇಲ್ಲಿ ನಾವು ನೋಡುವಾಗ ತಾಯಿ ಮರಿಯಳ ಕುರಿತಾಗಿ, ತಾಯಿ ಮರಿಯಳು ಅಸಾಧ್ಯವಾಗಿರುವ ಇದು ಹೇಗಾಗುತ್ತೆ, ಇದು ನಡೆಯುತ್ತಾ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರವಾಗಿ ಆಕೆ ಹೇಳಿದ್ದನ್ನು ನಾವು ನೋಡುತ್ತಾ ಇದ್ದೇವೆ. ದೇವದೂತನು ಪರಲೋಕದಿಂದ ಬಂದಿದ್ದಾನೆ. ಇದು ಆಶ್ಚರ್ಯಕರವಾದ ಸಂಗತಿನೇ. ಬಂದು ಮರಿಯಳನ್ನು ಸಂಧಿಸಿ, ನೋಡು, ಈ ಥರ ಇದೆಯಮ್ಮ, ಇದು ದೇವರ ಉದ್ದೇಶ, ಇದು ದೇವರ ಪ್ಲ್ಯಾನು, ಈ ಥರ ಅಂತ ಹೇಳುವಾಗ ಆ ತಾಯಿ ಮರಿಯಳಿಗೆ ಇದು ಹೇಗಾಗುತ್ತೆ, ಇದು ಹೇಗಾದೀತು ಎಂಬ ಪ್ರಶ್ನೆಯು ಕಾಡುತ್ತದೆ. ಅದಕ್ಕೆ ದೇವದೂತನು ಒಂದು ಉದಾಹರಣೆಯನ್ನು ಕೊಡುತ್ತಾನೆ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡಿದರೆ, ನಿನ್ನ ಸ್ವಂತದವಳು ಎಲಿಜಬೆತಳಿದ್ದಾಳಲ್ವಾ, ಆಕೆ ಬಂಜೆಯಾಗಿದ್ದಳಲ್ವಾ, ಆದರೆ ಈಗ ಆಕೆ ಗರ್ಭಿಣಿಯಾಗಿದ್ದಾಳೆ. ಇದು ಹೇಗೆ ಸಾಧ್ಯವಾಯಿತು? ದೇವರಿಗೆ ಎಲ್ಲ ಸಾಧ್ಯ ಎಂದು ಹೇಳಿದ ನಂತರವಾಗಿ ಈ ಮಾತನ್ನು ತಾಯಿ ಮರಿಯಳು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಇದರ ಹಿಂದಿನ ವಾಕ್ಯದಲ್ಲಿ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 37ರಲ್ಲಿ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಮತ್ತೆ ಕೂಡ ದೇವದೂತನು ತಾಯಿ ಮರಿಯಳ ಬಳಿಯಲ್ಲಿ ದೇವರಿಂದ ಬರುವಂಥ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಎಂದು ಹೇಳುತ್ತಾನೆ. ಇದನ್ನು ಕೇಳಿಸಿಕೊಂಡಂಥ ತಾಯಿ ಮರಿಯಳು ಇನ್ನು ದೊಡ್ಡ ಕಾರ್ಯಗಳನ್ನು ನಂಬಲಿಕ್ಕೆ ಹೋಗ್ತಾ ಇದ್ದಾರೆ. ಹೌದು, ದೊಡ್ಡ ಕಾರ್ಯಗಳು. ಏನ ದೊಡ್ಡ ಕಾರ್ಯಗಳು ಎಂದು ನೋಡುವಾಗ, ಮದುವೆಯಾಗದೆ ಕನ್ನಿಕೆ ಗರ್ಭಿಣಿಯಾಗುವುದು. ಇದೇನಪ್ಪ ಇದು? ನಮ್ಮ ಸಮಾಜದಲ್ಲಿ ಆಗಿನ ಕಾಲದಲ್ಲಾಗಿರಬಹುದು, ಈಗಿನ ಕಾಲದಲ್ಲಾಗಿರಬಹುದು, ಮದುವೆ ಇಲ್ಲದೆ ಒಂದು ವೇಳೆ ಗರ್ಭಿಣಿಯಾದರೆ ಅದನ್ನು ಕೆಟ್ಟದ ರೀತಿಯಿಂದ ನೋಡುತ್ತಾರೆ. ಮಾತ್ರವಲ್ಲದೆ ಇದು ಹೆಂಗಾಗುತ್ತೆ ನೀವೇ ಹೇಳಿ? ಒಂದು ವೇಳೆ ಈಗಿನ ಕಾಲದಲ್ಲಿ ಕೃತಕ ಗರ್ಭಧಾರಣೆ ಇದೆ ಅಲ್ವಾ? ಕೃತಕ ಗರ್ಭಧಾರಣೆ ಅಂದರೆ ಮದುವೆಗೆ ಮುಂಚೆನೇ ಈ ಸರೋಗೆನ್ಸಿ ಅಂತೆಲ್ಲ ಹೇಳ್ತಾರೆ. ಕೃತಕ ತಾಯಿ, ಕೃತಕ ಗರ್ಭಧಾರಣೆ
ಅಂತೇಳಿ, ಬಾಡಿಗೆ ತಾಯಿ ಅಂತ ಹೇಳ್ತಾರೆ. ಅಂದರೆ ಅದು ಸೈಂಟಿಫಿಕಲಿ ಅದು ಈಗಿನ ಕಾಲಕ್ಕೆ ಅದು ಓಕೆ ಆಗುತ್ತೆ ಅಂತ ಇರಬಹುದು. ಆದರೆ ಆಗಿನ ಕಾಲದಲ್ಲಿ ನೋಡುವಾಗ ಇದು ಹೇಗಾದೀತು, ಇದೇ ಪ್ರಶ್ನೆ. ತಾಯಿ ಮರಿ ಎಳೆದು ಕೂಡ ನಾನು ಇನ್ನೂ ಕನ್ನಿಕೆ, ಪುರುಷನನ್ನು ಅರಿತವಳಲ್ಲ, ಈಗಿರುವಾಗ ಇದು ಹೇಗೆ ಸಾಧ್ಯ ಅಂತ ಹೇಳುವಾಗ ದೇವದೂತನು ಅಲ್ಲಿ ತಾಯಿ ಮರಿಯಳಿಗೆ ನೆನಪು ಮಾಡುವಂಥ ವಿಚಾರ ಏನೆಂದರೆ, ಎಲಿಜಬೆತಳ ಉದಾಹರಣೆಯನ್ನು ಅಲ್ಲಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರಿಯ ದೇವಜನವೇ, ಆಲೋಚನೆ ಮಾಡಿರಿ, ಒಬ್ಬ ರಕ್ಷಕನು ಅಂದುಕೊಳ್ಳದ ರೀತಿಯಲ್ಲಿ ಗೋದಲಿಯಲ್ಲಿ ಮಲಗಿಸಲ್ಪಡುವುದು, ಹುಟ್ಟುವುದು, ಅದು ರಕ್ಷಕರು ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಹೆಂಗೆ ಹುಟ್ಟೋದು? ರಾಜಾದಿರಾಜನೊಬ್ಬನು ಹುಟ್ಟುತ್ತಾನೆ, ಆದರೆ ಆತನು ಅರಮನೆಯಲ್ಲಿ ಹುಟ್ಟುತ್ತಾ ಇಲ್ಲ. ಇದು ಅಸಾಧ್ಯ ಅನಿಸಲ್ವಾ? ಖಂಡಿತ ಅಸಾಧ್ಯ ಅನ್ನಿಸ್ತದೆ. ಆದರೆ ಒಂದು ವಿಷಯ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ, ಮನುಷ್ಯರ ಬಲಹೀನತೆಗಳಿಗಿಂತಲೂ ಆಲೋಚನೆಗಳಿಗಿಂತಲೂ ಮೀರಿದ್ದು ನಮ್ಮ ನಂಬಿಕೆಯಾಗಿದೆ. ಕೆಲವರಿಗೆ ಅರ್ಥನೇ ಆಗಲ್ಲ. ಅದಕ್ಕೆ ನಾವು ನೋಡುತ್ತಾ ಇದ್ದೇವೆ, ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 34-35ನೇ ವಾಕ್ಯದಲ್ಲಿ, 34ರಲ್ಲಿ ಮರಿಯಳು ಆ ದೂತನನ್ನು ಇದು ಹೇಗಾದೀತು ಎಂದು ಪ್ರಶ್ನೆ ಮಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಇದು ಡೌಟೇ. ಯಾಕೆಂದರೆ ಇದು ಹೇಗಾಗುತ್ತೆ? ಯಾಕೆಂದರೆ ಮನುಷ್ಯನು ಕಾಣದ್ದು, ನಡೆಯದೇ ಇರುವುದು, ಆಗದೇ ಇರುವುದು, ಹೊಸದಾಗಿರುವುದು, ಸಮಾಜಕ್ಕೆ ವಿರೋಧವಾಗಿರುವುದು, ಇದನ್ನು ನೋಡುವಾಗ ಇದು ಅಸಾಧ್ಯ, ಇದು ಹೆಂಗಾಗುತ್ತೆ? ಇವತ್ತು ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ದೇವಜನವೇ, ನಿಮ್ಮ ಮುಂದೆ ದೇವರು ದರ್ಶನಗಳು ಕೊಟ್ಟಾಗ, ಕನಸುಗಳ ಮೂಲಕ ಮಾತನಾಡಿದಾಗ ಅದು ಹೆಂಗಾಗುತ್ತೆ? ಸಾಧ್ಯ ಇದೆಯಾ? ಅದು ಸಾಧ್ಯನೇ ಇಲ್ಲಪ್ಪ ಅನ್ನುವ ರೀತಿಯಲ್ಲಿ ನಿಮಗನಿಸ್ಬೋದು. ಹಳೆಯ ಒಡಂಬಡಿಕೆಯಲ್ಲಿ ಯೋಸೇಫನಿಗೆ ಬಿದ್ದಂಥ ಕನಸು ಅಸಾಧ್ಯವಾಗಿತ್ತು. ಏನು ಆ ಕನಸು? ನೋಡಿ, ನನ್ನ ಮುಂದೆ ನೀವೆಲ್ಲ ತಲೆಬಾಗುತ್ತೀರಾ, ಇದೇನಿದು? ನಿನ್ನ ಮುಂದೆ ನೀನು ಚಿಕ್ಕವನು, ನಿನ್ನ ಮುಂದೆ ನಾವ್ಯಾಕೆ ತಲೆಬಾಗಬೇಕು ಅಂತ ಅಣ್ಣಂದಿರು, ತಂದೆ ಕೂಡ ಅವನ ಮೇಲೆ ಕೋಪ ಮಾಡಿಕೊಳ್ತಾನೆ. ಆದರೆ ದೇವರ ಬಳಿಯಿಂದ ಬಂದ ಯಾವ ಮಾತು ನಿಷ್ಫಲವಾಗುವುದಿಲ್ಲ. ಈ ದಿನ ನಿಮಗೂ ಎಷ್ಟೋ ಸಾರಿ ದೇವರು ವಾಗ್ದಾನಗಳ ಮೂಲಕ, ವಾಕ್ಯಗಳ ಮೂಲಕ ಧೈರ್ಯಪಡಿಸಿ ನಮ್ಮೊಟ್ಟಿಗೆ ಮಾತನಾಡಿದ್ದಾರಲ್ವಾ? ನಿಮ್ಮ ಸ್ಥಿತಿ ಮಾರ್ಪಡಿಸ್ತೇನೆ, ನಿಮ್ಮವರನ್ನು ಮಾರ್ಪಡಿಸ್ತೇನೆ, ನಿಮ್ಮ ಜೀವಿತ ಮಾರ್ಪಡಿಸ್ತೇನೆ, ಉತ್ತಮವಾದ ಕಾರ್ಯಗಳನ್ನು ನಿಮಗೆ ಕೊಡುತ್ತೇನೆ. ಈ ರೀತಿಯಾದಂಥ ಮಾತುಗಳನ್ನು ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದಾಗ ನಮಗೇನನಿಸುತ್ತೆ? ಇದು ಹೆಂಗಾಗುತ್ತೆ? ನಾನಿದಕ್ಕೆ ಅರ್ಹಳ ಇಲ್ಲ, ಇದು ಸುಮ್ಮನೆ ಏನೋ ಬಂದಿರಬಹುದು ಅಂತ ಅಂದುಕೊಂಡಿರ್ಬೋದು ನೀವು. ದೇವಜನವೇ, ದೇವರು ಮಾತು ಕೊಟ್ಟರೆ, ಈ ವಾಕ್ಯದಲ್ಲಿ ನೋಡಿದ ಹಾಗೆ ದೇವರಿಂದ ಬರುವಂಥ ಯಾವ ಮಾತಾದರೂ, 37ನೇ ವಚನ ಲೂಕ 1ರಲ್ಲಿ, ದೇವರಿಂದ ಬರುವ ಯಾವ ಮಾತಾದರೂ, ಕೆಲವು ನಡೆದು ಕೆಲವು ನಡೆಯಲ್ಲ ಅಂತಲ್ಲ, ಯಾವುದೇ ಆಗಲಿ ಅದು ದೇವರಿಂದ ಬಂದದ್ದಾದರೆ ಅದು ನೆರವೇರುತ್ತದೆ. ಈಗ ವಿಷಯ ಏನೆಂದರೆ, ದೇವದೂತನಿಂದ ಬಂದಂಥ ಮಾತನ್ನು ನಂಬುವುದು. ಯಾರು ನೀವು ನಂಬ್ತೀರಾ? ತಾಯಿ ಮರಿಯಳು ಈ ರೀತಿ ಹೇಳಿದಾಗ ಸಮಾಜಕ್ಕೆ ವಿರೋಧವಾಗಿ, ಸೃಷ್ಟಿಗೆ ವಿರೋಧವಾಗಿ ಅಲ್ವಾ, ಕಷ್ಟವನ್ನು ಅನುಭವಿಸಬೇಕಾದ, ಅವಮಾನವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬಂದಾಗ ಆಕೆ ಹೇಳಿದಂಥ ಮಾತು ಒಂದೇ, ಈಗೋ ನನ್ನ ಕರ್ತನ ದಾಸಿ, ಕರ್ತನ ಚಿತ್ತದಂತೆ ನನಗಾಗಲಿ. ಈ ದಿನ ದೇವಜನವೇ, ನೀವು ನಾನು ಹೇಳಬೇಕಾಗಿರುವಂಥ ಮಾತೇನೆಂದರೆ, ಈಗೋ ಕರ್ತನ ದಾಸಿ, ಕರ್ತನ ದಾಸಳು ನಾನು. ಅಪ್ಪ, ನಿನ್ನ ಚಿತ್ತದಂತೆ ನನಗಾಗಲಿ ಅಯ್ಯ. ನೀ ಏನು ನನಗೆ ಮಾಡ್ತೀಯೋ ಅದು ಒಳ್ಳೆಯದನ್ನೇ ಮಾಡ್ತೀಯ ಅಂತ ನಾನು ನಂಬ್ತೇನಪ್ಪ. ಪ್ರಾರಂಭದಲ್ಲಿ ಅದು ಕಷ್ಟವಾಗಿರಬಹುದು, ಅದು ನೋವಾಗಿರಬಹುದು, ಅವಮಾನಕರವಾಗಿರಬಹುದು, ಇದೆಲ್ಲ ಒಂದು ಕಾರ್ಯನ, ಇದು ಹೇಗೆ ಸಾಧ್ಯ ಅಂತ ಅನಿಸಿರ್ಬೋದು. ಆದರೆ ತಾಯಿ ಮರಿಯಳು ಹೇಳಿದಂಥ ಒಂದೇ ಒಂದು ಮಾತು, ಈಗೋ ನಾನು ಕರ್ತನ ದಾಸಿ, ಕರ್ತನ ಚಿತ್ತದಂತೆ, ಆತನ ಚಿತ್ತದಂತೆ ನನಗಾಗಲಿ. ಯಾವಾಗ ಆ ತೀರ್ಮಾನ, ಆ ಒಂದು ಸಿದ್ಧತೆ ಆಕೆಯಲ್ಲಿ ಬಂತೋ, ದೇವರು ದೊಡ್ಡ ಕಾರ್ಯವನ್ನು ಆಕೆಯ ಜೀವಿತದಲ್ಲಿ ಮಾಡಿರುವುದನ್ನು ನಾವು ನೋಡುತ್ತೇವೆ. ಅದರಲ್ಲಿ
ನಾವು ನೋಡುತ್ತಾ ಇದ್ದೀವಿ ಲೂಕನು ಬರೆದ ಸುವಾರ್ತೆ 1:35 ಆಗ ದೇವದೂತನು ಹೇಳ್ತಾನೆ, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಆದುದರಿಂದ ಹಿಂಗಾಗುತ್ತೆ ಅಂತ ನೋಡ್ತಾ ಇದೆ. ನಿಮ್ಮ ಪರಿಸ್ಥಿತಿ ಏನಿದೆಯೋ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಇದು ಹೇಗೆ ಮಾರ್ಪಡುತ್ತದೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ನೀವು ಇದನ್ನು ಈಗಿನ ಪರಿಸ್ಥಿತಿ ನೋಡ್ತಾ ಇದ್ದೀರಾ. ದೇವರು ನಿಮ್ಮ ಲೈಫಲ್ಲಿ ನಡೆಯುವಂಥ ಅದ್ಭುತ ಅಸಾಧ್ಯವಾದ ಕೃತ್ಯವನ್ನು ಆಗಲೇ ನೋಡಿದ್ದಾರೆ. ಆದ್ದರಿಂದ ನೀವು ನಾನೇನು ಮಾಡಬೇಕು, ಇಲ್ಲಿ ಹೇಳಿದ ಹಾಗೆ ಮನುಷ್ಯರ ಊಹೆಗೂ ಮೀರಿದ್ದು ನಂಬಿಕೆ. ಆ ನಂಬಿಕೆ ಇದ್ದರೆ ದೊಡ್ಡ ಕಾರ್ಯಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಎರಡನೇದಾಗಿ ದೇವರ ಮಾತು, ದೇವರ ವಾಗ್ದಾನ ಕಣ್ಣಿಗೆ ಕಾಣಿಸುವಂಥ ಸತ್ಯಗಳಿಗಿಂತ ಮೇಲಾದದ್ದು ಅಂತ ದೇವರು ವಾಕ್ಯ ಹೇಳುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನೀವು 4ನೇ ಅಧ್ಯಾಯದ 18-21 ವಾಕ್ಯಗಳನ್ನು ನೀವು ಓದಿದರೆ, ಅದು ದೊಡ್ಡ ವಾಕ್ಯ ಇದೆ, ನಾನು ಓದೋದಿಲ್ಲ. ಅಲ್ಲಿ ಹೇಳ್ತಾ ಇದೆ, ನಿಮಗೆ ಗೊತ್ತಿದೆ ಅಬ್ರಹಾಮ ಸಾರಳ ಕುರಿತು ಅವರ ಒಂದು ಏನು ವಯಸ್ಸು ಗರ್ಭಧರಿಸಕ್ಕಾಗದೇ ಇರುವಂಥ ಅಸಾಧ್ಯವಾದ ಏಜ್ ಆಗಿತ್ತು ಅವರದು. ಆನಂತರ ಆತಕ್ಕೆ ಗರ್ಭವೂ ಕೂಡ ಅಲ್ಲಿ ಮಗು ಬೆಳವಣಿಗೆ ಆಗಲಿಕ್ಕೆ ಆಗದೇ ಇರುವಂಥ ಅಸಾಧ್ಯವಾದ ಪರಿಸ್ಥಿತಿಯಾಗಿತ್ತು. ಇದನ್ನು ವೈಜ್ಞಾನಿಕವಾಗಿ ಇದು ನಡೆಯೋದೇ ಇಲ್ಲ ಅಂತ ಹೇಳ್ಬೋದು. ಯಾವುದು ಲೋಕ ಆಗಲ್ಲ, ನಡೆಯಲ್ಲ, ಹೀಗೇಗಾಗುತ್ತೆ ಅನ್ನುವುದನ್ನು ದೇವರು ಸಾಧ್ಯ ಮಾಡ್ತಾರೆ. ನಿಮಗೆ ಆದಾಯ ಇಲ್ಲ, ಸಾಲ ಜಾಸ್ತಿ ಇದೆ, ನಿಮಗೆ ಸಹಾಯ ಮಾಡೋರು ಯಾರೂ ಇಲ್ಲ, ನಿಮ್ಮ ಕುಟುಂಬದ ಪರಿಸ್ಥಿತಿ ಸರಿ ಇಲ್ಲ, ಬಂಡವಾಳ ಹಾಕೋಕ್ಕಿಲ್ಲ, ಬಿಸ್ನೆಸ್ ತುಂಬ ಹಾಳಾಗಿದೆ, ನಿಮ್ಮ ಜೀವಿತದಲ್ಲಿ ನಿರೀಕ್ಷೆನೇ ಇಲ್ಲ, ಇದು ಹೆಂಗಾಗುತ್ತೆ? ಯಾರೋ ಬಂದು ಹೇಳ್ತಾರೆ, ಇಲ್ಲ ಒಳ್ಳೆಯ ಕಾಲ ಬರುತ್ತಮ್ಮ ನಿಮಗೆ, ದೇವರು ಒಳ್ಳೆಯದು ಮಾಡ್ತಾರೆ, ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಹೇಳುತ್ತಾರೆ. ಆಗ ನಾವು ಅಂದುಕೊಳ್ತೇವೆ ಸಾರಳ ರೀತಿಯಲ್ಲಿ ಒಳಗೊಳಗೆ ಇದೆಲ್ಲ ನಡೆಯೋ ಕೆಲಸನ ಅಂತ ಒಳಗಡೆ ಅಂದುಕೊಳ್ಬೋದು ಕೆಲವು ಸಾರಿ. ಆದರೆ ದೇವಜನವೇ, ಒಂದನ್ನು ಗಮನಿಸಿರಿ, ದೇವರು ಆತನು ಅಸಾಧ್ಯನು, ಅಂದರೆ ಅಸಾಧ್ಯವಾದ ಕೃತ್ಯಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದೇ ನಾವು ನೋಡ್ತಾ ಇದ್ದೀವಿ. ನಂಬಿಕೆ ಎಂಬುದು ಕುರುಡಾದದ್ದಲ್ಲ, ನಂಬಿಕೆ ಎಂಬುದು ದೇವರ ಕಣ್ಣುಗಳಿಂದ ನಾವು ನೋಡುತ್ತೇವೆ, ಅಂದರೆ ಮುಂದೆ ನೋಡುತ್ತೇವೆ. ದೇವರ ಕಣ್ಣುಗಳಲ್ಲಿ ನೋಡೋದಂದರೆ, ಈ ಉದಾಹರಣೆಗೆ ದೂರದಲ್ಲಿರುವಂಥ ವಸ್ತುಗಳನ್ನು ನೋಡಲಿಕ್ಕೆ ಇರುವಂಥ ಏನು ವಸ್ತುಗಳಿದ್ದಾವಲ್ಲ ಅದರಲ್ಲಿ ನೋಡುವಂತೆ ಮುಂದೆ ಬರುವಂಥ ಕಾರ್ಯಗಳನ್ನು ನಾವು ನೋಡಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ. ಭವಿಷ್ಯದ ಕುರಿತು, ಬಲಹೀನತೆಯ ಕುರಿತು, ರೋಗದ ಕುರಿತು, ನಿಮ್ಮ ಸಾಲದ ಕುರಿತು ಬಾಧೆ ಪಡ್ತಾ ಇದ್ದೀರಾ, ದೇವರು ಇವತ್ತು ನಿಮಗೆ ಹೇಳುತ್ತಾ ಇರುವಂಥ ಮಾತು, ದೇವರಿಂದ ಬರುವಂಥ ಮಾತು ಯಾವುದೂ ನಿಷ್ಫಲವಾಗುವುದಿಲ್ಲ. ಅಸಾಧ್ಯವಾದ ಕೃತ್ಯಗಳನ್ನು ದೇವರು ನಿಮಗೆ ಸಾಧ್ಯ ಮಾಡುತ್ತಾರೆ. ನಾವು ನೋಡುತ್ತಾ ಇದ್ದೇವೆ, ಈ 3ನೇ ಕಾರ್ಯ ನಾವು ನೋಡುತ್ತಾ ಇದ್ದೇವೆ ಏನಂದರೆ, ಈ ನಂಬಿಕೆ ವಿಧೇಯತ್ವವನ್ನು ಸೂಚಿಸುತ್ತದೆ. ಅರ್ಥವಾಗದೇ ಇದ್ದರೂ ವಿಧೇಯತ್ವ. ಕನ್ಯೆಮರಿಯಳು ಆಕೆ ಹೇಳಿದ್ದಿದೇ ವಿಷಯನೇನೆಂದರೆ, ಇದೇಗಾಗ್ತದೆ ನನಗೆ ಗೊತ್ತಿಲ್ಲ, ಆದರೆ ನಾನು ವಿಧೇಯತೆ ತೋರಿಸ್ತೀನಿ, ಓಕೆ ನಾನು ಒಪ್ಪಿಕೊಳ್ತೇನೆ. ನೋಡಿ, ನಮಗೆ ಅರ್ಥ ಆಗದೇ ಇರಬಹುದು, ಬಟ್ ನಾವು ವಿಧೇಯತೆ ತೋರಿಸ್ಬೇಕು. ದೇವರು ಕೊಡುವಂಥ ದೊಡ್ಡ ವಾಗ್ದಾನಗಳು ನಮಗೆ ಅರ್ಥನೇ ಆಗಲ್ಲ ಕೆಲವು ಸಾರಿ, ಬಟ್ಟು ನಾವು ಹೇಳೋ ಮಾತು, ಈಗೋ ನಾನು ಕರ್ತನ ದಾಸಿ, ಕರ್ತನು ಅಂದರೆ ನನ್ನ ತಂದೆ, ನನ್ನ ದೇವರು ನನಗೆ ಒಳ್ಳೆಯದೇ ಮಾಡ್ತಾರೆ, ಆತನ ಚಿತ್ತದಂತೆ ನನಗಾಗಲಿ. ತತ್ಕಾಲಕ್ಕೆ ಅದು ಅವಮಾನಕರವಾಗಿಯೂ, ತತ್ಕಾಲಕ್ಕೆ ಅದು ನೋವಾಗಿಯೂ, ಹಿಂಸೆಯಾಗಿಯೂ, ವಿರೋಧವಾಗಿರಬಹುದು, ಆದರೆ ಎಷ್ಟೋ ಜನಕ್ಕೆ ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಆಶೀರ್ವಾದವಾಗಿ ಮಾರ್ಪಡುತ್ತದೆ. ವಿಧೇಯತೆ ಎಂಬುದು ಬಹಳ ಮುಖ್ಯ. ವಿಧೇಯತೆಯನ್ನು ನಾವು ಸೂಚಿಸಬೇಕು. ಆಕೆ ಹೇಳಿದ ಹಾಗೆ, ಈಗೋ ನಾನು ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ, ಇಲ್ಲವೇ ಕರ್ತನ ಚಿತ್ತದಂತೆ ನನಗಾಗಲಿ ಎಂದು ಆಕೆ ಹೇಳಿದಂಥದ್ದನ್ನು ನೋಡ್ತೇವೆ. ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ನೋಡುತ್ತಾ ಇರ್ತೇವೆ, ಪರಿಸ್ಥಿತಿಗಳನ್ನು ಅನಲೈಸ್ ಮಾಡ್ತೀವಿ, ನಮ್ಮ ಹಿನ್ನೆಲೆಯನ್ನು ಅನಲೈಸ್ ಮಾಡ್ತೀವಿ, ನಮ್ಮ ಜ್ಞಾನ, ನಮ್ಮ ಶಕ್ತಿಯನ್ನು ಹೋಲಿಕೆ ಮಾಡಿ ನೋಡ್ತೇವೆ. ಆವಾಗ ನಮಗೇನಾಗುತ್ತಂದರೆ ಅನುಮಾನ ಬಂದ್ಬಿಡ್ತದೆ. ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ, ಅನುಮಾನ ಬಂದಾಗ ದೇವರ ವಾಗ್ದಾನವನ್ನು ನಂಬು ಅಂತ ಹೇಳ್ತದೆ. ಭಯವು ಬಂದಾಗ ಧೈರ್ಯವನ್ನು ನೀವು ಹೇಳಬೇಕು ಅಂತ ಹೇಳ್ತದೆ. ನಮ್ಮಲ್ಲಿ ಸೋಲ್ತೀನಿ ಅಂತ ಬಂದಾಗ ಜಯವು ಕರ್ತನಲ್ಲಿ ನನಗೆ ಸಿಗುತ್ತದೆ ಎಂದು ಹೇಳಬೇಕೆಂದು ಹೇಳ್ತದೆ.
ನಿಮ್ಮ ಬಾಯಿ ಯಾವಾಗಲೂ ನಿಮಗೆ ಆಗುವಂಥ ದೊಡ್ಡ ಕಾರ್ಯಗಳನ್ನು ನೀವು ನಂಬುವಂತಾಗಬೇಕೇ ಹೊರತು ನಿಮ್ಮ ಬಾಯಿ ಮಾತೇ ನಿಮಗೆ ಅದ್ಭುತಗಳನ್ನು ತರುವಂತೆ ಅಸಾಧ್ಯವಾದ ಕೃತ್ಯಗಳನ್ನು ನಡೆಯುವಂತೆ ಮಾಡಬೇಕು. ಯಾವಾಗಲೂ ನಾವು ಹೇಳುವಂಥ ಏನಾಗಬೇಕಂದ್ರೆ, ನಂಬಿಕೆ ಹೇಳುವುದೇನೆಂದರೆ, ನನಗೋಸ್ಕರ ದೇವರು ಮಾರ್ಗ ಮಾಡ್ತಾನೆ. ನಾವು ಬಾಯಿ ಆ ರೀತಿಯಾಗಿ ಹೇಳಿಬಿಡಬೇಕು. ಇಲ್ಲ, ನನ್ನ ಜೀವಿತದಲ್ಲಿರುವಂಥ ಎಲ್ಲ ಶಾಪಗಳನ್ನು ದೇವರು ಮುರಿತಾನೆ ಅಂತ ಹೇಳಬೇಕು. ನಾನು ಕ್ರಿಸ್ತನಲ್ಲಿ ಇರುವುದರಿಂದ ನನಗೆ ಸೌಖ್ಯ ಉಂಟು ಎಂದು ಹೇಳಬೇಕು. ಯಾಕೆಂದರೆ ದೇವರು ವಾಕ್ಯ ಹೇಳುತ್ತದೆ, ನಿನ್ನ ಬಾಯಲ್ಲಿ ಜೀವ ಮರಣಗಳನ್ನು ಇಟ್ಟಿದ್ದೇನೆ. ನೀನು ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತೀಯೋ ನೀನೇ ಆಯ್ಕೆ ಮಾಡಿಕೋ. ಜೀವವನ್ನು ಇಲ್ಲ ಮರಣವನ್ನು, ಆಶೀರ್ವಾದವನ್ನು ಶಾಪವನ್ನು, ಸಕಾರಾತ್ಮಕವನ್ನು ನಕಾರಾತ್ಮಕವನ್ನು, ಜನರ ಮಾತನ್ನು ದೇವರ ಮಾತನ್ನು, ಇವತ್ತಾ ಇಲ್ಲ ಭವಿಷ್ಯನ, ಯಾವುದು ಅಂತ ನಾವು ನೋಡುವಾಗ ದೇವರ ಮೇಲೆ ಭರವಸೆ ಇಟ್ಟು, ಅಪ್ಪ ನಿನ್ನ ವಾಕ್ಯದಂತೆ ನಾನು ನಡೆದುಕೊಳ್ತೇನೆ, ನಿನ್ನ ಚಿತ್ತವು ನನ್ನಲ್ಲಿ ನೆರವೇರಲಿ ಎಂದು ನಾವು ದೇವರಲ್ಲಿ ಕೇಳಿಕೊಳ್ಳುವಂಥವರು ಆಗಿರಬೇಕು. ದೇವಜನವೇ, ಲೂಕನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 46ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಆಗ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ. ನೋಡಿ, ಮರಿಯಳು ಹೇಳುತ್ತಿರುವಂಥ ಮಾತು, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ. ಯಾವಾಗ ಈ ಮಾತನ್ನು ಹೇಳಿದಳು ಗೊತ್ತಾ? ಎಲಿಜಬೇತಳನ್ನು ಸಂಧಿಸಿದ ನಂತರ. ಎಲಿಜಬೇತಳು ನೀನು ಸ್ತ್ರೀಯರಲ್ಲಿ ಏನು ಧನ್ಯಳು ಎಂದು ಹೇಳಿದ ನಂತರ, ದೇವರು ಮಾಡಿದ ಉಪಕಾರಗಳನ್ನು ಇಬ್ಬರು ಮಾತಾಡಿಕೊಂಡ ನಂತರ, ಆಕೆಯ ಜೀವಿತದಲ್ಲಿ ಕೂಡ ನೋಡು, ನಿನ್ನ ಲೈಫಲ್ಲಿ ಕೂಡ ದೇವರು ಅಸಾಧ್ಯವಾದದನ್ನು ಮಾಡಿದ್ದಾರೆ, ನನ್ನ ಲೈಫಲ್ಲಿ ಕೂಡ ಅಸಾಧ್ಯವಾದದನ್ನು ಮಾಡಿದ್ದಾರೆ. ಹಾಗಾದರೆ ದೇವರು ಉತ್ತಮನು, ಆತನು ಮಹೋನ್ನತನು, ಆತನು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನು ಎಂಬುದನ್ನು ಇಲ್ಲಿ ಅವರು ಅರ್ಥ ಮಾಡಿಕೊಂಡು ಮರಿಯಳು, ಕನ್ಯೆ ಮರಿಯಳು ದೇವರನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ಇದ್ದಾಳೆ. ದೇವಜನವೇ, ನೀವು ಕರ್ತನನ್ನು ಕೊಂಡಾಡ್ತೀರಾ? ದೇವರೇ, ಏನೇ ನಡೀಲಿ ನಿನಗೆ ಸ್ತೋತ್ರಪ್ಪ, ಮುಂದೆ ಏನಿದೆಯೋ. ಒಂದು ಸಾರಿ ನಾವು ನೋಡುತ್ತೇವೆ, ಆ ಪರಿಸ್ಥಿತಿಯಲ್ಲಿ ಯೋಸೇಫನು ಆಕೆಯನ್ನು ಬಿಟ್ಟು ಬಿಡಬೇಕೆಂದು ಆಲೋಚನೆ ಮಾಡಿಕೊಂಡಿದ್ದನು. ಆಕೆ ಗೊತ್ತಿಲ್ಲ, ಬಟ್ ಬಿಟ್ಬಿಡ್ಬೇಕಂತ ಆಲೋಚನೆ ಮಾಡಿಕೊಂಡಿದ್ದನು. ಒಂದು ವೇಳೆ ಮಾತಾಡೋದಿಲ್ಲ, ಏನು ಸಂಧಿಸೋದಿಲ್ಲ, ಯಾಕೆಂದರೆ ಒಂದು ಅನುಮಾನ, ಈ ಥರ ಆಗಿಬಿಟ್ಟಿದೆಯಾ, ಇದೇನಪ್ಪ ಇದು ಅನ್ನುವಂಥ ರೀತಿಯಲ್ಲಿ ಆಗಿರ್ಬೋದು. ನನ್ನ ಪ್ರೀತಿಯ ದೇವಜನವೇ, ನನ್ನ ಜೀವಿತದಲ್ಲಿ ಇಷ್ಟೇ ನಾವು ಮಾಡಬೇಕು. ಏನಂದರೆ, ನಮಗೆ ಅರ್ಥವಾಗದೇ ಇದ್ದಾಗ, ಅದು ನಡೆಯಲಿಕ್ಕೆ ಸಮಯ ತೆಗೆದುಕೊಂಡಾಗ ಕಾದುಕೊಂಡಿದ್ದು, ಕರ್ತನೇ ನಿನ್ನಿಂದ ಬಂದಿದ್ದಾದರೆ ನೀನು ಖಂಡಿತ ಅದನ್ನು ಮಾಡ್ತೀಯ, ನಾನು ವಿಧೇಯತೆ ತೋರಿಸ್ತೀನಿ ಅಷ್ಟೇ. ಮೊದಲನೇ ಕಾರ್ಯ ನಾನು ಹೇಳಿದ್ದೇನೆಂದರೆ, ಅಲ್ಲಿ ಹೇಳ್ತಿರೋದು, ನಂಬಿಕೆ ಕಾರ್ಯ ಬಂದಾಗ ಎಲ್ಲಿ ಮನುಷ್ಯರ ಬಲವು ಮುಗಿದೋಗುತ್ತೋ ಅಲ್ಲಿಂದ ದೇವರ ಬಲ ಸ್ಟಾರ್ಟ್ ಆಗುತ್ತೆ. ಮೊದಲನೇದು ಅಲ್ಲಿಂದನೇ ಫೇತ್ ನಮಗೆ ಬರೋದು. ಎಲ್ಲಿ ಮನುಷ್ಯರ ಬಲ ನಿಂತೋಗುತ್ತೋ ಅಲ್ಲಿ ದೇವರ ಕೆಲಸ ಸ್ಟಾರ್ಟ್ ಆಗುತ್ತೆ. ನೋಡಿ, ಬೈಬಲಲ್ಲಿ ನೋಡುವಾಗ ಎಲ್ಲಿ ಎಲ್ಲ ಮನುಷ್ಯರು ಆಗಲ್ಲ ಅನ್ನುವಂಥ ಸ್ಥಿತಿಗೆ ಬಂದಾಗ ದೇವರು ಅವರನ್ನು ನಡೆಸಿದನು. ಎರಡನೇದಾಗಿ ನಾನು ನಿಮಗೆ ಹೇಳಿದೆ, ಕಣ್ಣಿಗೆ ಕಾಣಿಸುವುದಕ್ಕಿಂತ ಅತೀತವಾಗಿ ನಾವು ನಂಬಬೇಕು. ಕೆಲವು ಸಾರಿ ನಾವು ಕಣ್ಣಿಗೆ ಕಾಣಿಸಲ್ಲ, ಅದನ್ನೇ ನಂಬಿಕೆ ಅನ್ನೋದು. ಮೂರನೇದಾಗಿ ನಾನು ಹೇಳಿದೆ, ನಮಗೆ ಅರ್ಥವಾಗದೇ ಹೋದರೂ ಕೂಡ ನಾವು ದೇವರನಲ್ಲಿ ನಂಬಿಕೆ ಇಡಬೇಕು. ನಾಲ್ಕನೇದಾಗಿ ನಾನು ನಿಮಗೆ ಹೇಳೋದೇನೆಂದರೆ, ಎಲ್ಲ ಪರಿಸ್ಥಿತಿಗಳಿಗೆ ಮೇಲೆ ಪರಿಸ್ಥಿತಿಗಳನ್ನು ನೋಡಿ ಅನಲೈಸ್ ಮಾಡಬಾರ್ದು. ಓಕೆ, ನನಗೆ ಅನಿಸುತ್ತೆ ಇದು ನಡೆಯುತ್ತೆ, ನನಗೆ ಅನಿಸುತ್ತೆ ಇದಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಮಾಡಬಾರ್ದು. ಐದನೇದಾಗಿ ನಾವು ನೋಡ್ತಾ ಇದ್ದೇವೆ, ಆಗ ನಮ್ಮ ನಂಬಿಕೆ, ನಮ್ಮ ಕಾಯುವಿಕೆಯು ಕೊಂಡಾಟವಾಗುತ್ತದೆ. ಹಲ್ಲೆಲೂಯಾ. ನಮ್ಮ ಕಾಯುವಿಕೆ ಏನಾಗುತ್ತೆ? ಕೊಂಡಾಟ. ಅವರ್ ವೇಟಿಂಗ್ ವಿಲ್ ಬಿಕಮ್ ವರ್ಷಿಪ್. ಹಲ್ಲೆಲೂಯಾ. ಅದೇ ತಾಯಿ ಮರಿಯಳು ಮಾಡಿದ್ದು, ಕನ್ಯೆ ಮರಿಯಳು ಮಾಡಿದ್ದೇನೆಂದರೆ, ವೇಟಿಂಗ್ ಬಿಕೇಮ್ ವರ್ಷಿಪ್. ನಮ್ಮ ಕಾಯುವಿಕೆ ಕೊಂಡಾಟವಾಗುತ್ತದೆ. ಹಲ್ಲೆಲೂಯಾ. ಈ ದಿನ ನೀವು ಯಾವುದಕ್ಕಾದರೂ ಕಾಯ್ತಾ ಇದ್ದೀರಾ? ದೇವರು ನಿಮಗೆ ಅಸಾಧ್ಯವಾದದ್ದು ಯಾವುದಾದ್ರೂ ವಾಗ್ದಾನ ಮಾಡಿದ್ದಾರಾ? ನಿಮಗೆ ಅನಿಸಿದೆಯಾ? ಇಲ್ಲವೇ ನೀವಾಗಿ ನೀವು ದೇವರೇ ಈ ಪರಿಸ್ಥಿತಿಯನ್ನು ಮಾರ್ಪಡಿಸು, ನನಗೆ ಏನು ನಡೀತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ, ನೀನೇ ಏನಾದರೂ ನನಗೆ ಅರ್ಥಪಡಿಸು ಅಂತ ಅಂದುಕೊಳ್ತಾ ಇದ್ದೀರಾ? ಕರ್ತನು ತಾನೇ ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕೃತ್ಯಗಳನ್ನು ಸಾಧ್ಯ ಮಾಡಲಿ ಎಂಬುದಾಗಿ
ನಾನು ಬೇಡಿಕೊಳ್ಳುತ್ತೇನೆ. ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ. ಪ್ರಾರ್ಥಿಸೋಣ. ಪರಮ ತಂದೆಯಾದಂಥ ದೇವಾದಿ ದೇವರೇ, ನಿನ್ನ ಪರಿಶುದ್ಧವಾದ ಉನ್ನತವಾದ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ದೇವರೇ, ಇವತ್ತಿನ ವಾಕ್ಯದ ಪ್ರಕಾರವಾಗಿ ದೇವರಿಂದ ಬರುವಂಥ ಯಾವ ಮಾತಾದರೂ ಅದರ ಅರ್ಥ ಕೆಲವು ನಡೆದು ಕೆಲವು ನಡೆಯದೇ ಇರೋದಲ್ಲ. ಅದರಲ್ಲಿ ಒಂದು ಕೂಡ ವ್ಯರ್ಥವಾಗಿ ಹೋಗುವುದಿಲ್ಲ. ನಿನ್ನಿಂದ ಬಂದಿರುವುದಾದರೆ ಅದು ವ್ಯರ್ಥವಾಗಿ ಹೋಗುವುದಿಲ್ಲ, ಅದು ನೆರವೇರುತ್ತದೆ. ಹಾಗೆಯೇ ದೇವರೇ, ಈ ದಿನ ಯಾರೆಲ್ಲ ಇಲ್ಲಿ ಬಂದು ನಿನ್ನ ಸಮ್ಮುಖದಲ್ಲಿ ಕುಳಿತುಕೊಂಡು ದೇವರೇ ಅಸಾಧ್ಯವಾದ ಕೃತ್ಯಗಳಲ್ಲಿ ನಂಬಿಕೆಯನ್ನು ಪ್ರಚುರಪಡಿಸಲಿಕ್ಕಾಗಿ ಬಂದಿರುವಾಗ, ಇವತ್ತು ಕೇಳಿದಂಥ ವಾಕ್ಯದಂತೆ ಕನ್ಯಾಮರಿಯವಳ ನಂಬಿಕೆಯಂತೆ, ಎಲಿಜಬೆತಳ ಜೀವಿತದಲ್ಲಿ ನಡೆದಂತೆ, ಅಬ್ರಹಾಮ ಸಾರಳ ಜೀವಿತದಲ್ಲಿ ನಡೆದಂತೆ ಖಂಡಿತವಾಗಿ ನಮ್ಮ ಜೀವಿತಗಳಲ್ಲೂ ನಡೆಯಲಿಕ್ಕೆ ಸಾಧ್ಯ ಉಂಟು. ಯಾಕೆಂದರೆ ಅಂದು ಅದ್ಭುತಗಳನ್ನು ನಡೆಸಿದ ದೇವರು ಇಂದೂ ನೀವು ಏಕರೀತಿಯಾದ ದೇವರಾಗಿದ್ದೀರಾ. ಅಬ್ರಹಾಮನ ಈ ಸಾರಳ ದೇವರು, ಎಲಿಜಬೆತಳ ದೇವರು, ಕನ್ಯಾಮರಿಯಳ ದೇವರು ಆಗಿರುವಂಥ ಯೇಸುವೆ, ಅಪ್ಪ ಕರ್ತನೇ, ನಿನ್ನ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ. ತಂದೆ ದೇವರೇ, ನಿನಗೆ ಸ್ತೋತ್ರ ಮಾಡುತ್ತೇವೆ. ನಮ್ಮ ವಿಶ್ವಾಸವನ್ನು ಹೆಚ್ಚಿಸು. ಯಾವ ಮನುಷ್ಯರ ಕಣ್ಣುಗಳು ನೋಡಲಿಕ್ಕೆ ಅಸಾಧ್ಯವೋ, ನಿಂತೋಗುತ್ತೋ ಅಲ್ಲಿಂದ ನಿಮ್ಮ ಕಾರ್ಯಗಳು ಸಾಧ್ಯವಾಗುವುದರಿಂದ, ನಿಮಗೆ ವಿಧೇಯತೆಯನ್ನು ಸೂಚಿಸುವುದರಿಂದ, ಕರ್ತನೇ ಪರಿಸ್ಥಿತಿಗಳಿಗೆ ಅತೀತವಾಗಿ ನಂಬುವುದರಿಂದ ನಿನ್ನ ನಾಮದಲ್ಲಿ ಕರ್ತನೇ ನಾನು ಬೇಡುತ್ತೇನೆ. ಇವರ ಜೀವಿತದಲ್ಲಿ ಆರೋಗ್ಯದ ವಿಷಯ ಆಗಿರ್ಬೋದು, ಹಣಕಾಸಿನ ವಿಷಯ ಆಗಿರ್ಬೋದು, ಸಂಬಂಧಗಳ ವಿಷಯ ಆಗಿರ್ಬೋದು, ಕುಟುಂಬಗಳ ವಿಷಯ ಆಗಿರ್ಬೋದು, ಬಿಸ್ನೆಸ್ನ ವಿಷಯ ಆಗಿರ್ಬೋದು, ಸೇವೆಯ ವಿಷಯ ಆಗಿರ್ಬೋದು, ಅವರು ಅಂದುಕೊಳ್ಳುತ್ತಿರುವ ಯಾವ ಕಾರ್ಯವೂ ನಡೆಯದೇ ಇದ್ದರೆ ಈ ದಿನ ಮತ್ತೆ ಅವರನ್ನು ಉತ್ತೇಜನ ಮಾಡಿ, ಮಗಳೇ, ಮಗನೇ, ದೇವರಿಂದ ಮಾತು ಬರುವುದಾದರೆ ನಿಷ್ಫಲವಾಗೋದಿಲ್ಲ. ಆ ದೇವರ ಮಾತು ನಿನಗೆ ಬಂದಿದೆಯಾ? ಆ ದೇವರ ಮಾತನ್ನು ಅಂಗೀಕರಿಸು, ವಿಧೇಯತೆ ತೋರಿಸು, ನಂಬು. ಅದರ ರಿಸಲ್ಟ್ಸನ್ನು ಕಾಯುವಾಗ ಕರ್ತನಿನ ವಾಕ್ಯ ಹೇಳುತ್ತದೆ, ಕಾಯುವವರ ಕಾಯುವಿಕೆಯು ಕೊಂಡಾಟವಾಗುತ್ತದೆ. ಸ್ತೋತ್ರ. ಹೌದಪ್ಪ, ಕನ್ಯಾಮರಿಯಳು ಹೇಳಿದ ಹಾಗೆ ನನ್ನ ಆತ್ಮವು ರಕ್ಷಕನಾದ ದೇವರಲ್ಲಿ ಉಲ್ಲಾಸಗೊಂಡದೆ ಎಂದು ಕೊಂಡಾಡಿದಳು ಎಂಬುದಾಗಿ. ಹೌದಪ್ಪ, ನಾವು ಕೂಡ ನೀವು ಮಾಡಿದ ಉಪಕಾರಗಳಿಗೆ ಕೊಂಡಾಟ ಸಲ್ಲಿಸಬೇಕು, ಆರಾಧಿಸಬೇಕು, ಸ್ತುತಿಸಬೇಕು. ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ನಿನ್ನ ಪವಿತ್ರವಾದ ಕರಕ್ಕೆ ಎಲ್ಲ ದೇವ ಮಕ್ಕಳನ್ನು ಒಪ್ಪಿಸಿಕೊಡುತ್ತಾ ಇದ್ದೇನೆ. ಒಬ್ಬೊಬ್ಬರನ್ನು ಅಭಿಷೇಕ ಮಾಡಿರಿ, ಅಸಾಧ್ಯವಾದ ಕೃತ್ಯಗಳನ್ನು ವಾಗ್ದಾನ ಮಾಡಿರಿ, ಆ ವಾಗ್ದಾನಗಳನ್ನು ನೆರವೇರಿಸಿಕೊಡಿರಿ. ನಿನ್ನ ನಾಮ ಮಹತ್ತನ್ನು ಇವರ ಜೀವಿತಗಳಲ್ಲಿ ತೋರ್ಪಡಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಕರ್ತನೇ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ಸೌಖ್ಯ ಮಾಡುತ್ತದೆ, ಶಾಪಗಳನ್ನು ಮುರಿಯುತ್ತದೆ, ಬಂಧನಗಳನ್ನು ಬಿಡಿಸುತ್ತದೆ. ಆರ್ಥಿಕವಾದ ಕಾರ್ಯಗಳಲ್ಲಿ ಅಭಿಷೇಕವು, ಆತ್ಮಿಕ ಕಾರ್ಯಗಳಲ್ಲಿ ಉನ್ನತಿಯು, ಕುಟುಂಬ ವಿಷಯದಲ್ಲಿ ಕೃಪೆಯು ತೋರಿಸುವಂಥ ದೇವರು ನೀನಾಗಿದ್ದಿ. ಸ್ತೋತ್ರ. ಈ ಪ್ರಾರ್ಥನೆಯನ್ನು ನೀವು ಕೇಳಿ ಸದುತ್ತರವನ್ನು ಕೊಟ್ಟು ಇವರ ಜೀವಿತದಲ್ಲಿ ಅತ್ಯುನ್ನತವಾದ ಕೃತ್ಯವನ್ನು ನೀವು ಮಾಡಬೇಕಾಗಿ, ಅತ್ಯುನ್ನತನೂ ಪರಿಶುದ್ಧನೂ ಸಹಾಯಕನು, ಈ ದಿನವೆಲ್ಲ ಕಾಯುವಾತನು, ಇವರ ಮನೋವೇದನೆಯನ್ನು ತೆಗೆದು ಆರೋಗ್ಯವನ್ನು ಕೊಟ್ಟು ಸಮಾಧಾನ, ಸಂತೋಷ, ಸಂತೃಪ್ತಿಗಳಿಂದ ತುಂಬಿಸುವಾತನೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದಿಸ್ತೇನೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್.